ಕೋಲಾರು ನಾಳೆ ಏನಪ್ಪ ಪ್ಲಾನು? ನೈಟ್ ಬರ್ತಾ ಇದ್ಯಾ? ಹಿಂಗೆ ಕನ್ಫರ್ಮ್ ಮಾಡು. 1 kg ವಿಂಗ್ಸು, 1 kg ಕಬಾಬು, ಲೆಗ್ ಪೀಸು ವೆಯ್ಟ್ ಮಾಡ್ತಾ ಇದ್ದೆ. ಮಾಡು ಅಂದ್ರೆ ನೈಟ್ ಮಾಡ್ತೀನಿ, ಬಾಕ್ಸಲ್ಲಿ ಹಾಕ್ತೀನಿ, ತಗೊಂಬರ್ತೀನಿ. ನೈಟ್ ಔಟ್ ಹೋಗೋಣ, ತಿನ್ನೋಣ, ಮಜಾ ಮಾಡೋಣ. ಮಳೆ ಫುಲ್ಲು ಮಳೆ. 2 ವರ್ಷ ಆದಮೇಲೆ ನಮ್ಮ ಹಳೆಯ ರೂಮಿಗೆ ಬಂದಿದ್ದೀವಿ. ಮಲ್ಲೇಶ್ವರಮಲ್ಲಿರೋದು. ಇಲ್ಲೇ ಅಡುಗೆ ಮಾಡ್ಕೋತಾ ಇದ್ವಿ ಮಸ್ತಾಗಿ. ಇಲ್ಲೇ ಪಾತ್ರೆ ತೊಳಿತಿದ್ವಿ. ನೋಡಿ ನಮ್ಮದು ಡೂಪ್ಲೆಕ್ಸ್ ಮನೆ ಮಸ್ತಾಗಿದೆ. ನೋಡಿ ಇಲ್ಲೇ ಪೂಜೆ ಮಾಡ್ತಾ ಇದ್ದೀವಿ ದೇವ್ರಿಗೆ. ಸೊ ಆಮೇಲೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಮೇಲೆಗಡೆ ಹೋಗೋಣ. ಇದು ನನ್ನ ರೂಮು. ಇಲ್ಲಿ ನನ್ನ ಬಿಟ್ರೆ ಇನ್ಯಾರು ಮಲ್ಕೋತಾ ಇದ್ದಿಲ್ಲ. ಈಗ ನೋಡಿದ್ರೆ ಫುಲ್ ಟೇಬಲ್ ಗೀಬಲ್ ಹಾಕಿ ಲ್ಯಾಪ್ಟಾಪ್ ಹಾಕ್ಬಿಟ್ಟು ಸೆಟಪ್ ಮಾಡ್ಬಿಟ್ಟಿದ್ದಾನೆ. ಇಲ್ಲಿ ಮಂಜ ಮತ್ತೆ ಭರತ್ ಇಬ್ರು ಮಲ್ಕೋತಿದ್ರು ಇಲ್ಲಿ. ಇದರಲ್ಲೇ ಬಟ್ಟೆಗಳು ಇಟ್ಕೋತಿದ್ವಿ. ನಾನು ಇಡ್ತಿದ್ದಿಲ್ಲ, ಭರತ್ ಮತ್ತೆ ಮಂಜ ಇಟ್ಕೋತಿದ್ರು. ನಾನು ಆ ರೂಮಲ್ಲಿ ಇಟ್ಕೋತಿದ್ದೆ. ನನ್ನ ರೂಮ್ ಇದು. ಇವತ್ತಿಲ್ಲೇ ಮಲ್ಕೋತೀನಿ. ಇದಾದ್ಮೇಲೆ ಟೆರೆಸ್, ಇದ್ರಲ್ಲೇ ಚಿಕ್ಕ ರೂಮು, ಚೊಕ್ಕ ರೂಮು. ಲೈಟ್ ಎತ್ತ ಬಂದ ಅಲ್ಲಿ ಮೇಲ್ಗಡೆ. ಹಲೋ, ಬಲ್ಬ್ ತೆಗ್ದ್ಬಿಟ್ಟಿದ್ಯಾ? ಮಸ್ತಾಗಿ ಮೇಲೆಗಡೆ ಟೆರೆಸ್ ಮೇಲೆ ಬಂತು ಅಂತಂದ್ರೆ ಅರ್ಧ ಮಲ್ಲೇಶ್ವರಮೇ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ಟೆರೆಸಲ್ಲಿ ಮಸ್ತಾಗಿ ಹುಡುಗಿರು ಬರ್ತಿದ್ರು. ಇಲ್ಲಿಂದನೇ ಕಾಳಾಕೋತಿದ್ವಿ. ಬಿಸಿಲು ಅಂದರೆ ಸಮ್ಮರ್ ಟೈಮಲ್ಲಿ ಇಲ್ಲೇ ಚಾಪೆ ಗೀಪೆ ಹಾಕ್ಕೊಂಡು ಮಸ್ತಾಗಿ ನಿದ್ದೆ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಿದ್ದು ಜಾಗ. ಅವಾಗವಾಗ ಒಳ್ಳೊಳ್ಳೆ ಸೀನ್ಗಳು ಸಿಗ್ತಾ ಇತ್ತು ನೋಡೋದಕ್ಕೆ ಮಾತ್ರ. ಮಲ್ಲೇಶ್ವರಮ್ಮೆ. ನೋಡ, ಆಫ್ಟರ್ ಲಾಂಗ್ ಟೈಮ್ ಮಂಜಾಗನ್ ರೂಮ್ಗೆ ಮಸ್ತಾಗಿ ಫ್ರಿಜ್ ಗೀಜೆಲ್ಲ ತಂದ್ಬಿಟ್ಟಿದ್ದಾನ ಕಣೋ. ನೋಡಿಲಿ, ಬಂದಿದ್ದ ಅವಾಗ ಫ್ರಿಜ್ ಇತ್ತಾ? ಮಂಜಾಗಾನು ಹಾಗಲಕಾಯಿ ಪಲ್ಯ ಚಪಾತಿ ಮಾಡೋನಲ್ಲ. 1 kg ಲೆಗ್ ಪೀಸ್. ಸೌಂಡ್ ಕಡಿಬೇಡಲ್ಲ. 1 kg ಲೆಗ್ ಪೀಸು, 1 kg ಕಬಾಬು, ಹಂಗೆ ಅಂತದ್ದೆ. ಇಲ್ಲಿ ಮಂಜಾಗನ್ ರೂಮ್ ಕಟ್ಸ್ಬಿಟ್ಟು ಕಾಕರಕಾಯಿ ಹಾಗಲಕಾಯಿ ಪಲ್ಯ ತಿನ್ಸ್ತದಾನೆ ಕಣ ನನ್ನ ಕೈಯಲ್ಲಿ. ಇದು ಒಂಥರ ಮಸ್ತಾಗಿ ಮಾಡೋನೆ. ಯಾವಾಗಲೂ ಡೈಲಿ ಚಿಕನ್ ತಿಂದು ಬೇಜಾರಾಗ್ಬಿಟ್ಟೈತೆ. ಹಾಗಲಕಾಯಿ ತಿನ್ಬೇಕು ಭಾಸ್ಕರ್, ಹೆಲ್ತ್ಗೆ ಒಳ್ಳೇದು. ಸೆಂಟ್ರಲ್ ಏನೋ ಮಗ ಬಂದ ಸೆಡೆ ಅರೇ ನೀ ದೊಡ್ಡ ಸೆಡೆ ಹರಿ. ಅರುಣ್ ಕ್ರಿಸ್ಪಿ ವಿಂಗ್ಸ್ ತಿನ್ನೋಣ.